ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಊರಿನ ಉತ್ಸವ ಆ ದಿವಸದಲ್ಲಿ ಶೇಷವಾಹನ ಪರ್ಮನೆಂಟ್ ಆಗಿ ದೇವಸ್ಥಾನಕ್ಕೆ ಕೊಡುಗೆ ಆಗಿದೆ ಅಂತ ಹೇಳ್ಬಿಟ್ಟು ಸ್ವಾಮಿಯವರ ಒಂದು ಕೋರಿಕೆ ಮೇಲೆ ಎಲ್ಲರೂ ಇದು ಮಾಡಿದ್ದಾರೆ. ಅದೇ ಥರ ಎಲ್ಲ ವಾಹನಗಳು ಎಲ್ಲ ಪ್ರತಿ ದಿವಸ ಒಂದೊಂದು ವಾಹನ ಇದೆ. ಇವಾಗ ಹನುಮಂತ ವಾಹನ ಇಲ್ಲಿ ಆಲ್ರೆಡಿ ಮಾಡಿದ್ದಾರೆ, ಶೇಷವಾಹನ ಆಯಿತು, ಗರುಡ ವಾಹನ, ಈ ಥರ ಒಂದೊಂದೇ ಎಲ್ಲರೂ ಮಾಡೋದಕ್ಕೆ ಮನವಿ ಮಾಡಿದ್ದಾರೆ. ಒಬ್ಬೊಬ್ಬರು ಎಲ್ಲರೂ ಇದು ಮಾಡ್ಕೊಂಡು ಬರೋ ವರ್ಷದಿಂದ ಒಬ್ಬೊಬ್ಬರೇ ಮಾಡ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅಂಗವಾಗಿ ಬೇತಮಂಗಲ ಆರ್ಯವೈಶ್ಯ ಮಂಡಳಿಯವರಿಗೆ ದೇವಸ್ಥಾನದ ಸೇವಾ ಮಂಡಳಿಯಿಂದ ಮತ್ತು ಕನ್ವೀನರ್ ಆಗಿ ಆಮ ಲಕ್ಷ್ಮೀನಾರಾಯಣರವರು ನಾನು ಅನಂತ ಧನ್ಯವಾದಗಳನ್ನ ಅವರು ಆರ್ಯವೈಶ್ಯ ಮಂಡಳಿಯವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಕಾರಣ ಏನು ಅಂತ ಹೇಳಿದ್ರೆ, ಇಷ್ಟೊಂದು ಸುಮಾರು 3 ಲಕ್ಷ ರೂಪಾಯಿಗಳ ಒಂದು ವಹಿವಾಟಿನಲ್ಲಿ ಇದನ್ನು ಕುಂಭಕೋಣಂನಲ್ಲಿ ಮಾಡಿಸ್ಕೊಂಡು ಬಂದು ಅವರು ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಈ ಒಂದು ಇದನ್ನು ಬೇರೆ ಉತ್ಸವದಾರರಿಗೂ ಕೂಡ ಉಭಯದಾರರಿಗೂ ಕೂಡ ಇದು ಅವರ ಏನು ಮಾಡಿದ್ದಾರೆ ಆ ಒಂದು ಕಾರ್ಯವನ್ನು ನಮ್ಮ ಉತ್ಸವಕ್ಕೆ ನಾವು ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶ ಅವ್ರಿಗೂ ಬಂದು ಮುಂದಿನ ದಿನಗಳಲ್ಲಿ ಎಲ್ಲ ದೇವರ ಒಂದು ಏನೇನು ಉತ್ಸವಗಳಿದಾವೆ ಎಲ್ಲದಕ್ಕೂ ಆಯಾ ಗಜೇಂದ್ರ ಮೋಕ್ಷ ಇರ್ಬೋದು, ಪಾರ್ಟೋತ್ಸವ ಎಲ್ಲ ಉತ್ಸವಗಳಿಗೂ ಕೂಡ ಆಯಾ ದಿನದಂದು ಆಯಾ ಒಂದು ವಾಹನಗಳನ್ನ ಇದನ್ನು ದೇವರ ರೂಪಿಯಲ್ಲಿ ಕೊಟ್ಟು ಅದನ್ನು ಮಾಡಿದ್ದೇ ಅದರಲ್ಲಿ ಭಾರಿ ಚೆನ್ನಾಗಿರ್ತದೆ. ಅದಕ್ಕೆ ಮೊಟ್ಟ ಮೊದಲ ಬಾರಿಗೆ ನಾವು ಆರ್ಯವೈಶ್ಯ ಮಂಡಳಿಯವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಈ ಶೇಷವಾಹನ ಬಂದು 4ನೇ ದಿವಸದ ಅಂದರೆ ನಾಳೆ ಶನಿವಾರ ಶೇಷವಾಹನ ಭಗವಂತನಿಗೆ ಸಮರ್ಪಣೆ ಇರುತ್ತದೆ. ಹಾಗಾಗಿ ಭಗವಂತನಿಗೆ ನಮ್ಮ ಆರ್ಯವೈಶ್ಯ ಮಂಡಳಿ ಬೇತಮಂಗಲ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಸೇವಾಕರ್ತರು ಅಂದರೆ ಆರ್ಯವೈಶ್ಯರು ಈ ಶೇಷವಾಹನ ಮಾಡಿಸ್ಕೊಟ್ಟಿರ್ತಾರೆ. ಶ್ರೀ ವಿಜೇಂದ್ರ ಸ್ವಾಮಿಯವರ 57ನೇ ಬ್ರಹ್ಮೋತ್ಸವ ಈ ವರ್ಷ ನಡೀತಾ ಇದೆ. ಭಗವಂತನಿಗೆ 9 ದಿವಸಗಳು ನವಾನ್ನಿಕ ಮಹೋತ್ಸವವಾಗಿ ವೈಖಾನಸಾಗಮ ರೀತಿಯಲ್ಲಿ ಈ ಭಗವಂತನಿಗೆ ಸೇವೆ ನಡೆಯುತ್ತೆ. ಅದರಲ್ಲಿ ಭಗವಂತನಿಗೆ ವಿಶೇಷವಾಗಿ ಶೇಷವಾಹನ, ಗರುಡ ವಾಹನ ಅನ್ನೋದು ತುಂಬ ವಿಶೇಷವಾದದ್ದು. ಭಗವಂತ ಆದಿಶೇಷನ ಮೇಲೆ ಯಾವಾಗಲೂ ಮಲಗಿರ್ತಾರೆ. ಹಾಗಾಗಿ ಭಗವಂತನಿಗೆ ಶೇಷವಾಹನ ಉತ್ಸವ ತುಂಬ ವಿಶೇಷವಾದದ್ದು. ಹಾಗೆಯೇ ಪ್ರತಿನಿತ್ಯ ಒಂದೊಂದು ವಾಹನದ ಸೇವೆ ಇರುತ್ತೆ ದೇವರಿಗೆ. ಇಲ್ಲಿ ವಾಹನಗಳು ಇರಲೇ ಇರೋದ್ರಿಂದ ನಾನು ಸುಮಾರು ವರ್ಷಗಳಿಂದ ನಮ್ಮ ಭಕ್ತಾದಿಗಳನ್ನು, ಸೇವಾಕರ್ತರನ್ನು, ಉಭಯದಾರರನ್ನು ಪ್ರೇರೇಪಣೆ ಮಾಡಿ ಈಗ ಹನುಮಂತ ವಾಹನ ಹಾಗೂ ಶೇಷವಾಹನ ಭಗವಂತನಿಗೆ ಸಮರ್ಪಣೆ ಮಾಡಿದ್ದಾರೆ. ಹಾಗಾಗಿ ಅವರಿಗೆಲ್ಲ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆಯೇ ಮಿಕ್ಕ ಎಲ್ಲ ಸೇವಾಕರ್ತರು ಅವರವರ ಉತ್ಸವ ದಿವಸಕ್ಕೆ ಆಗೋ ಥರ ವಾಹನದ ಮೇಲೆ ಭಗವಂತನ ಸೇವೆ ಹೋದರೆ, ಭಗವಂತನ ಮೆರವಣಿಗೆ ಆದರೆ ತುಂಬ ಶ್ರೇಷ್ಠ. ಹಾಗೂ ಭಕ್ತಾದಿಗಳಿಗೂ ಆ ಭಗವಂತನ ಒಂದು ಕೃಪಾ ಕಟಾಕ್ಷ ಸಿಗುತ್ತೆ. ಹಾಗಾಗಿ ಎಲ್ಲ ಸೇವಾಕರ್ತರು ಅವರವರ ವಾಹನಗಳನ್ನು ಮಾಡಿಸಿದರೆ ಭಗವಂತನಿಗೆ ಚೆನ್ನಾಗಿರುತ್ತೆ. ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ವರ್ಷ ನಮ್ಮ ಆರ್ಯವೈಶ್ಯ ಮಹಾಮಂಡಳಿ ಬೇತಮಂಗಲ ಕಡೆಯವರಿಂದ ಶೇಷವಾಹನ ಪರ್ಮನೆಂಟಾಗಿ ದೇವಸ್ಥಾನಕ್ಕೆ ಬೇಕು ಅಂತ ಸ್ವಾಮಿಯವರು ಮನವಿ ಮಾಡಿದರು ಹೋದ ಸಾರಿ. ಇದನ್ನು ಈ ಸಾರಿ ಎಲ್ಲರ ಸಹಕಾರದೊಂದಿಗೆ ಈ ವರ್ಷ ನಾವು ಮಾಡಿಸಿ ಶೇಷವಾಹನದ ದಿವಸ ದೇವ್ರನ್ನ ಶೇಷವಾಹನದ ಮೇಲೆ ಪ್ರಾಕಾರ ಮಾಡೋದಕ್ಕೆ ಈ ಸಾರಿ ಅವಕಾಶ ಕೊಟ್ಟರೆ ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ.